ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಸಮಸ್ಯೆ ಬೇಕಾದಷ್ಟಿದೆ. ಅದರ ಬಗ್ಗೆ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಆಗುವಾಗ ಒಂದು 2 ಅವರು ನಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಅದ್ರ ವಿಷಯ ಜ್ಞಾಪಿಸ್ಬಿಟ್ಟು ಹೇಳ್ಬಿಟ್ಟು ಹೋಗಕ್ಕೆ ಬಂದಿದ್ದು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮೀಟು ಬಗ್ಗೆ ನೀವು ಕೇಳ್ಬೋದು. ಫೈರ್ ಯಾವ ಫೈರ್ ಏನಿದೆ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಆ ಥರದ್ದು ಯಾವುದೇ ಘಟನೆಗಳು ಇಲ್ಲ. ಇದ್ದರೆ ನೇರವಾಗಿ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಇಂಥ 100 ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ನಮಗೂ ಫೈರ್ಗೂ ಸಂಬಂಧ ಇಲ್ಲ. ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಸಭೆ ಕರೆದಿದ್ದಾರೆ. 16ನೇ ತಾರೀಕು ಸಭೆ ಆಗುತ್ತೆ. ಅಲ್ಲಿ ನಾವು ಏನೋ ತೀರ್ಮಾನ ತಗೊಳ್ತೀವೋ ಅವ್ರಿಗೆ ಹೇಳ್ತೀವಿ. ಸರ್, ಆ ಮನವಿ ಸಿಎಂ ಸಲ್ಲಿಸಿದಂತ ಮನವಿನಲ್ಲಿ ಸುಮಾರು ಆಕ್ಟರ್ಸ್ ಎಲ್ಲ ಸೈನ್ ಹಾಕಿದ್ರು ಸರ್. ಇಲ್ಲ, ಬಹಳಷ್ಟು ಜನ ಸೈನ್ ಹಾಕಿಲ್ಲ. ಕೆಲವರೆಲ್ಲ ಸುಮ್ಮನೆ ಹೇಳಿದ್ದಾರೆ. ಅದರಲ್ಲಿ ಯಾರೂ ಏನೂ ಹಾಕಿಲ್ಲ. ಯಾರು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಿಟ್ಟು ಹೋಗಲ್ಲ. ಯಾರು ಕಲಾವಿದರು ನಮ್ಮಲ್ಲಿ ಒಂದು ಸಂಘಟನೆ ನಮ್ಮಲ್ಲಿ ಇರೋದ್ರಿಂದ ಕಲಾವಿದರು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಅವರು ಯಾವುದೇ ಬೇರೆ ಫೈರು ಪ್ರತ್ಯೇಕವಾಗಿ ಯಾವುದೇ ಮಾಡಿಕೊಂಡ್ರೆ ಅವ್ರು ಹೋಗೋದಿಲ್ಲ. ಅದಕ್ಕೆ ಅವಕಾಶನೂ ಇಲ್ಲ. 16ನೇ ತಾರೀಕು ಸಭೆ ಇದೆ. ಆ ಸಭೆಯಲ್ಲಿ ನಾವು ಏನು ತೀರ್ಮಾನ ತಗೊಂಡು ಹೇಳ್ತೀವೋ ಅದನ್ನು ಮಾಡ್ತೀವಿ. ಇವಾಗ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ, ಏನಂತ ಸರ್? ಅವ್ರನ್ನ ಭೇಟಿ ಮಾಡಿ ಈ ವಿಷಯಕ್ಕೆ ನಾವು ಭೇಟಿ ಮಾಡಲಿಲ್ಲ. ಸುಮ್ಮನೆ ವಿಷಯ ಬಂದಾಗ ಮಾತನಾಡೋದು. ಅವ್ರು ಹೇಳಿದ್ರೆ ಅವರು ಯಾವಾಗಲೂ ಹೇಳ್ತಾರೆ ವಾಣಿಜ್ಯ ಮಂಡಳಿ ಉಂಟು, ಅದರ ಮುಖಾಂತರನೇ ಬರಬೇಕು ಅಂತ ಅವ್ರು ಹೇಳ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅದಾಗುತ್ತೆ. ನಮ್ಮಲ್ಲಿ 16ನೇ ತಾರೀಕು ಮೀಟಿಂಗ್ ಆದಮೇಲೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನಮ್ಮಲ್ಲಿ ಅಂತ ಮೀಟು ಏನೂ ಇಲ್ಲ. ಚಿತ್ರರಂಗ ಪ್ರಾರಂಭ ಆಗಿ 90 ವರ್ಷಕ್ಕೆ ಕಾಲಿಡ್ತಾ ಇದ್ವಿ ನಾವು. ಅಲ್ಲಿಂದ ಇಲ್ಲಿವರೆಗೆ ಇಲ್ಲದೆ ಇರೋದು ಇವಾಗ ಬಂದ್ಬಿಟ್ಟಿದೆ. ಅದನ್ನು ಅಲ್ಲಿ ನಾವು ಏನು ಹೇಳೋದು, ಅಲ್ಲಿ ಇರೋರೆಲ್ಲ ಪಾಪ ತುಂಬ ಪಿಕ್ಚರ್ಗಳು ಮಾಡಿದ್ದಾರೆ, ತುಂಬ ಎಲ್ಲ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ. ಪಾಪ ಯಾರೂ ಚಿತ್ರ ಮಾಡದೇ ಇರೋರೇ ಅಲ್ಲಿ ಬಂದಿರೋದು.